ಡೇಲ್ ಕಾರ್ನೆಗಿ ಅವರ ಒಂದು ಕ್ಲಾಸಿಕ್ ಪುಸ್ತಕದ ಬಗ್ಗೆ ಇವತ್ತು ಮಾತಾಡೋಣ. ಸುಮಾರು 90 ವರ್ಷಗಳ ಹಿಂದೆ 1937ನಲ್ಲಿ ಪ್ರಕಟ ಆದ್ರೂ ಕೂಡ ಈ ಪುಸ್ತಕ ಇವತ್ತಿಗೂ ಯಾಕೆ ಇಷ್ಟೊಂದು ಪವರ್ಫುಲ್ ಆಗಿದೆ? ಬನ್ನಿ ಇದರಲ್ಲಿ ಅಡಗಿರೋ ರಹಸ್ಯ ಏನು ಅಂತ ಒಟ್ಟಿಗೆ ನೋಡೋಣ. ಕಾರ್ನೆಗಿ ಪ್ರಕಾರ ನಮ್ಮೆಲ್ಲರ ಜೀವನದಲ್ಲಿ ನಾವೆದುರಿಸೋ ಅತಿದೊಡ್ಡ ಸಮಸ್ಯೆ ಯಾವುದು ಗೊತ್ತಾ? ಅದು ಹಣಕಾಸು ಅಲ್ಲ, ಆರೋಗ್ಯನೂ ಅಲ್ಲ. ಅದು ಜನರೊಂದಿಗೆ ವ್ಯವಹರಿಸುವುದು. ನಾವ್ ಯಾವುದೇ ಫೀಲ್ಡ್ನಲ್ಲೇ ಇರ್ಲಿ, ಈ ಒಂದು ಕಲೆ ಇದೆಯಲ್ಲ, ಇದು ಎಲ್ಲದಕ್ಕಿಂತ ಮುಖ್ಯ. ಈ ಇಡೀ ಪುಸ್ತಕದ ಫೋಕಸ್ ಕೂಡ ಇದೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟ್ಯಾಟಿಸ್ಟಿಕ್ ಇದೆ. ಕಾರ್ನೆಗಿ ಇನ್ಸ್ಟಿಟ್ಯೂಟ್ನ ಒಂದು ರಿಸರ್ಚ್ ಪ್ರಕಾರ ನಮ್ಮ ಹಣಕಾಸಿನ ಯಶಸ್ಸಿಗೆ 85% ಕಾರಣ ಹ್ಯೂಮನ್ ಇಂಜಿನಿಯರಿಂಗ್ ಅಂತೆ. ಅಂದ್ರೆ ಜನರ ಜೊತೆ ಮಾತಾಡೋದು, ಅವ್ರನ್ನ ಹ್ಯಾಂಡಲ್ ಮಾಡೋ ಕಲೆ. ಇನ್ನು ಉಳಿದ 15% ಮಾತ್ರ ನಮ್ಮ ಟೆಕ್ನಿಕಲ್ ನಾಲೆಡ್ಜ್, ಅಂದ್ರೆ ನಮ್ಮ ಓದು, ಡಿಗ್ರಿ ಇವೆಲ್ಲ. ಕೇಳೋಕೆ ಸ್ವಲ್ಪ ಶಾಕಿಂಗ್ ಅನ್ಸುತ್ತಲ್ವಾ? ಹಾಗಾದ್ರೆ ಜನರ ಮೇಲೆ ಪ್ರಭಾವ ಬೀರಕ್ಕೆ ಮಾಡ್ಬೇಕಾಗಿರೋ ಮೊದಲ ಕೆಲ್ಸ ಏನು? ಕಾರ್ನೆಗಿ ಹೇಳೋದು, ನಾವು ಬೇರೆಯವರನ್ನ ಬದಲಾಯಿಸೋಕೆ ಹೋಗ್ಬಾರ್ದಂತೆ. ಮೊದಲು ಬದಲಾಗಬೇಕಾಗಿರೋದು ನಾವು, ನಮ್ಮ ಯೋಚನಾ ರೀತಿ. ಈ ಇಡೀ ಐಡಿಯಾ ಮನುಷ್ಯನ ಒಂದೇ ಒಂದು ಆಳವಾದ ಆಸೆಯ ಮೇಲೆ ನಿಂತಿದೆ. ಅಮೆರಿಕದ ಫಿಲಾಸಫರ್ ಜಾನ್ ಡ್ಯೂಯಿ ಹೇಳಿದ ಹಾಗೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಆಳವಾದ ಹಂಬಲ ಇರುತ್ತೆ. ಅದು ಪ್ರಮುಖ ವ್ಯಕ್ತಿ ಆಗಬೇಕು ಅನ್ನೋದು. ಅಂದ್ರೆ ಎಲ್ಲರಿಗೂ ತಾನು ಇಂಪಾರ್ಟೆಂಟ್ ಅಂತ ಅನ್ನಿಸ್ಬೇಕು. ಈ ಒಂದು ಸಿಂಪಲ್ ಸೀಕ್ರೆಟ್ ಅರ್ಥ ಮಾಡ್ಕೊಂಡ್ರೆ ಸಾಕು. ಕಾರ್ನೆಗಿ ಹೇಳೋ ಎಲ್ಲ ಟೆಕ್ನಿಕ್ಗಳಿಗೂ ಇದೇ ಅಡಿಪಾಯ. ಸರಿ, ಹಾಗಾದ್ರೆ ಈ ಪ್ರಮುಖರಾಗಬೇಕು ಅನ್ನೋ ಬಯಕೆಯನ್ನ ಅರ್ಥ ಮಾಡ್ಕೊಂಡು ಜನರನ್ನ ಗೆಲ್ಲೋದು ಹೇಗೆ? ಇದಕ್ಕಾಗಿ ಕಾರ್ನೆಗಿ 3 ಪವರ್ಫುಲ್ ಪಿಲ್ಲರ್ಗಳನ್ನ ಕೊಡ್ತಾರೆ. ಅದರಲ್ಲಿ ಮೊದಲನೇದು ಟೀಕೆ ಮಾಡುವುದನ್ನ ತಪ್ಪಿಸುವುದು. ಪ್ರಿನ್ಸಿಪಲ್ ನಂಬರ್ 1 ತುಂಬಾ ಸಿಂಪಲ್ ಆಗಿದೆ. ಯಾವುದೇ ಕಾರಣಕ್ಕೂ ಟೀಕಿಸಬೇಡಿ, ಖಂಡಿಸಬೇಡಿ ಅಥವಾ ದೂರು ಹೇಳಬೇಡಿ. ಈ 3ರಿಂದ ಸಂಪೂರ್ಣವಾಗಿ ದೂರ ಇರಬೇಕು ಅಂತಾರೆ ಕಾರ್ನೆಗಿ. ಯಾಕೆಗೆ? ಯಾಕಂದ್ರೆ ನಾವು ಯಾರನ್ನಾದ್ರೂ ಟೀಕೆ ಮಾಡಿದ ತಕ್ಷಣ ಏನಾಗತ್ತೆ, ಅವರು ಡಿಫೆನ್ಸಿವ್ ಆಗ್ತಾರೆ. ತಮ್ಮನ್ನ ತಾವು ಸರಿ ಅಂತ ಸಮರ್ಥನೆ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಅವರ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳುತ್ತೆ ಮತ್ತು ಆ ಟೀಕೆ ಮಾಡಿದವ್ರ ಮೇಲೆ ಒಂದ್ ರೀತಿಯ ಬೇಸರ, ದ್ವೇಷ ಕೂಡ ಹುಟ್ಕೊಳ್ಳುತ್ತೆ. ಇದರಿಂದ ಯಾವುದೇ ಒಳ್ಳೆ ರಿಸಲ್ಟ್ ಬರೋದಿಲ್ಲ. ಇದಕ್ಕೊಂದು ಎಕ್ಸ್ಟ್ರೀಮ್ ಉದಾಹರಣೆ ಬೇಕಾ? ಆಲ್ ಕಪೋನ್ ಬಗ್ಗೆ ಎಲ್ರಿಗೂ ಗೊತ್ತಿದೆ ಅಲ್ವಾ? ಅಮೆರಿಕಾದ ಕುಖ್ಯಾತ ಗ್ಯಾಂಗ್ಸ್ಟರ್. ಆದ್ರೆ ಆ ಆಲ್ ಕಪೋನ್ ಯಾವತ್ತಾದ್ರೂ ತನ್ನನ್ನ ತಾನು ಕೆಟ್ಟವನು ಅಂತ ಒಪ್ಕೊಂಡಾನಾ? ಇಲ್ಲ. ಬದಲಿಗೆ ಅವನು ತನ್ನನ್ನ ಒಬ್ಬ ಸಾರ್ವಜನಿಕ ಹಿತೈಷಿ ಅಂತ ಕರ್ಕೊಳ್ತಿದ್ದ. ಇಲ್ಲಿ ಯೋಚನೆ ಮಾಡ್ಬೇಕಾದ ವಿಷಯ ಏನು ಅಂದ್ರೆ, ಅಲ್ ಕಪೋನ್ ತರಹದ ಕ್ರಿಮಿನಲ್ಗಳೇ ತಮ್ಮ ತಪ್ಪನ್ನ ಒಪ್ಕೊಳ್ಳೋದಿಲ್ಲ. ಹಾಗಿದ್ದಾಗ ನಮ್ ಜೊತೆ ಕೆಲ್ಸ ಮಾಡೋರು, ನಮ್ಮ ಫ್ರೆಂಡ್ಸ್, ನಮ್ಮ ಮನೆಯವರು ಇವ್ರು ಸಣ್ಣಪುಟ್ಟ ತಪ್ಪು ಮಾಡಿದಾಗ ನಾವು ಟೀಕೆ ಮಾಡಿದ್ರೆ ಅದ್ರಿಂದ ಏನಾದ್ರೂ ಪ್ರಯೋಜನ ಇದೆಯಾ? ಖಂಡಿತ ಇಲ್ಲ. ಸರಿ, ಹಾಗಾದ್ರೆ ಟೀಕೆ ಮಾಡಬಾರ್ದು ಅಂದ್ರೆ ಸುಮ್ಮನೆ ಇರ್ಬೇಕಾ? ಖಂಡಿತ ಇಲ್ಲ. ಅದಕ್ಕೊಂದು ಅದ್ಭುತ ಪರ್ಯಾಯ ಇದೆ. ಅದೇ ಕಾರ್ನೆಗಿಯವರ 2ನೇ ಸ್ತಂಭ. ಪ್ರಿನ್ಸಿಪಲ್ ನಂಬರ್ 2, ಪ್ರಾಮಾಣಿಕ ಮತ್ತು ನಿಜವಾದ ಮೆಚ್ಚುಗೆಯನ್ನು ನೀಡಿ. ಇಲ್ಲಿ ಪ್ರಾಮಾಣಿಕ ಅನ್ನೋ ಪದ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇದು ಜನರ ಆ ಪ್ರಮುಖರಾಗಬೇಕು ಅನ್ನೋ ಬಯಕೆಗೆ ನೇರವಾಗಿ ಕನೆಕ್ಟ್ ಆಗುತ್ತೆ. ಆದ್ರೆ ಅದು ಫೇಕ್ ಆಗಿರಬಾರ್ದು, ಮನಸ್ಸಿನಿಂದ ಬಂದಿರಬೇಕು. ನೋಡಿ, ಮೆಚ್ಚುಗೆಗೂ ಮುಖಸ್ತುತಿಗೂ ಅಂದ್ರೆ ಫ್ಲ್ಯಾಟರಿಗೂ ತುಂಬಾ ವ್ಯತ್ಯಾಸ ಇದೆ. ಮುಖಸ್ತುತಿ ಅನ್ನೋದು ನಕಲಿ ನೋಟಿನ ಹಾಗೆ. ಅದಕ್ಕೆ ಬೆಲೆಯಿಲ್ಲ, ಸುಲಭವಾಗಿ ಸಿಕ್ಕಿಬೀಳುತ್ತೆ. ಆದ್ರೆ ಪ್ರಾಮಾಣಿಕ ಮೆಚ್ಚುಗೆ ಅನ್ನೋದು ನಿಜವಾದ ಕರೆನ್ಸಿ ಇದ್ದ ಹಾಗೆ. ಅದು ನಿಸ್ವಾರ್ಥ ಮತ್ತು ಯಾವಾಗ್ಲೂ ಕೆಲಸ ಮಾಡುತ್ತೆ. ಪುಸ್ತಕದಲ್ಲಿ ಒಂದು ಸಣ್ಣ ಕತೆ ಇದೆ. ಒಬ್ಬ ಹೆಂಡತಿ ತನ್ನ ಗಂಡನತ್ರ ಹೋಗಿ, ನಾನು ಇನ್ನೂ ಒಳ್ಳೆ ಹೆಂಡತಿ ಆಗ್ಬೇಕು ಅಂದ್ರೆ ನನ್ನಲ್ಲಿ ಬದಲಾಯಿಸ್ಕೋಬೇಕಾದ 6 ವಿಷಯಗಳನ್ನ ಲಿಸ್ಟ್ ಮಾಡಿ ಅಂತ ಕೇಳ್ತಾಳೆ. ಗಂಡ ಏನ್ ಮಾಡ್ತಾನೆ ಗೊತ್ತಾ? ಮಾರನೇ ದಿನ ಬೆಳಗ್ಗೆ ಅವಳಿಗೆ 6 ಕೆಂಪು ಗುಲಾಬಿಗಳನ್ನ ಕಳಿಸ್ತಾನೆ. ಜೊತೆಗೆ ಒಂದು ಚಿಕ್ಕ ನೋಟ್, ನಿನ್ನಲ್ಲಿ ಬದಲಾಯಿಸೋಕೆ ನನ್ಗೆ 6 ವಿಷಯಗಳು ನೆನ್ಪಿಗ್ ಬರ್ತಿಲ್ಲ. ನೀನು ಹೇಗಿದ್ಯೋ ಹಾಗೇನೆ ನನ್ಗೆ ಇಷ್ಟ. ನೋಡಿ, ಟೀಕೆಗೆ ಬದಲಾಗಿ ಒಂದು ಪ್ರಾಮಾಣಿಕ ಮೆಚ್ಚುಗೆ ಏನೆಲ್ಲ ಮ್ಯಾಜಿಕ್ ಮಾಡಬಹುದು. ಸರಿ, ನಾವು ಟೀಕೆ ಮಾಡಬಾರ್ದು, ಪ್ರಾಮಾಣಿಕವಾಗಿ ಮೆಚ್ಚಬೇಕು ಅಂತ ಕಲ್ತ್ವಿ. ಈಗ 3ನೇ ಮತ್ತು ಅತಿ ಮುಖ್ಯವಾದ ಪಿಲ್ಲರ್ಗೆ ಬರೋಣ. ಇದನ್ನ ಕಾರ್ನೆಗಿ ಪ್ರಭಾವದ ಮಾಸ್ಟರ್ ಕೀ ಅಂತಾನೆ ಕರೀತಾರೆ. 3ನೆಯ ತತ್ವ, ಇನ್ನೊಬ್ಬ ವ್ಯಕ್ತಿಯಲ್ಲಿ ಉತ್ಕಟವಾದ ಬಯಕೆಯನ್ನು ಹುಟ್ಟುಹಾಕಿ. ಇದರ ಅರ್ಥ ಏನು ಅಂದ್ರೆ, ಯಾವಾಗಲೂ ನನಗೇನ್ ಬೇಕು ಅಂತ ಯೋಚನೆ ಮಾಡೋ ಬದಲು ಅವರಿಗೇನ್ ಬೇಕು ಅಂತ ಯೋಚಿಸೋದು. ಅವರಿಗೆ ಬೇಕಾಗಿರೋದನ್ನ ಪಡೆಯಕ್ಕೆ ನಾವು ಹೇಗ್ ಸಹಾಯ ಮಾಡ್ಬೋದು ಅಂತ ತೋರ್ಸಿದ್ರೆ ನಮಗ್ ಬೇಕಾಗಿರೋದು ತಾನಾಗೇ ಸಿಗುತ್ತೆ. ಹೆನ್ರಿ ಫೋರ್ಡ್ ಹೇಳಿದ ಹಾಗೆ, ಯಶಸ್ಸಿಗೆ ಒಂದೇ ಒಂದು ಸೀಕ್ರೆಟ್ ಇದ್ರೆ ಅದು ಬೇರೆಯವರ ಜಾಗದಲ್ಲಿ ನಿಂತು ಯೋಚನೆ ಮಾಡೋದು.
ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಮಗೇನ್ ಬೇಕು ಅಂತ ಮಾತಾಡೋ ಬದ್ಲು ಅವರಿಗೇನ್ ಬೇಕು ಅಂತ ಮಾತಾಡಿದ್ರೆ ಮಾತ್ರ ನಾವು ಜನರನ್ನ ಗೆಲ್ಲೋಕೆ ಸಾಧ್ಯ. ಇದಕ್ಕೊಂದು ಕ್ಲಾಸಿಕ್ ಕತೆ ಇದೆ. ಒಮ್ಮೆ ಎಮರ್ಸನ್ ಅನ್ನೋ ಲೇಖಕ ಮತ್ತು ಅವರ ಮಗ ಒಂದು ಕರುವನ್ನು ಕೊಟ್ಟಿಗೆ ಒಳಗೆ ತಳ್ಳೋಕೆ ಎಳೆಯೋಕೆ ಟ್ರೈ ಮಾಡ್ತಿದ್ರು. ಎಷ್ಟೇ ಪ್ರಯತ್ನ ಪಟ್ರೂ ಆ ಕರು ಒಂದಿಂಚೂ ಮುಂದೆ ಹೋಗ್ತಿರ್ಲಿಲ್ಲ. ಯಾಕಂದ್ರೆ ಅವರಿಬ್ರು ನಮ್ಗೇನ್ ಬೇಕು ಅಂತಷ್ಟೇ ಯೋಚನಿಸ್ತಿದ್ರು, ಕರುಗೇನ್ ಬೇಕು ಅಂತ ಯೋಚನೆನೇ ಮಾಡ್ಲಿಲ್ಲ. ಆಗ ಅವರ ಮನೆ ಕೆಲ್ಸದ ಮಹಿಳೆ ಬಂದು ಅವಳು ಕರುವಿನ ದೃಷ್ಟಿಕೋನದಿಂದ ಯೋಚಿಸಿದಳು. ಅವಳು ತನ್ನ ಹೆಬ್ಬೆರಳನ್ನ ಕರುವಿನ ಬಾಯಿಗೆ ಇಟ್ಲು. ಅಷ್ಟೇ, ಆ ಕರು ಆರಾಮಾಗಿ ಅವಳ ಹಿಂದೆನೇ ಕೊಟ್ಟಿಗೆ ಒಳಗೆ ಹೋಯ್ತು. ಇದೇ ನೋಡಿ ಬೇರೆಯವರ ದೃಷ್ಟಿಕೋನವನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿರೋ ಶಕ್ತಿ. ಹಾಗಾದ್ರೆ ಇಡೀ ಚರ್ಚೆಯ ಸಾರಾಂಶ ಏನು? ಜನರ ಮನಸ್ಸನ್ನು ಗೆಲ್ಲಲು ಬೇಕಾಗಿರೋ 3 ಪ್ರಮುಖ ಅಸ್ತ್ರಗಳು. ಮೊದಲನೇದು, ಟೀಕಿಸೋದನ್ನ ಸಂಪೂರ್ಣವಾಗಿ ನಿಲ್ಲಿಸಿ. ಎರಡನೇದು, ಮನಸ್ಸಿನಿಂದ ಬಂದ ಪ್ರಾಮಾಣಿಕ ಮೆಚ್ಚುಗೆಯನ್ನು ನೀಡಿ. ಮತ್ತು ಮೂರನೇದು, ಬಹುಶಃ ಅತಿ ಮುಖ್ಯವಾದದ್ದು, ಯಾವಾಗ್ಲೂ ಬೇರೆಯವರ ದೃಷ್ಟಿಕೋನದಿಂದ ಯೋಚನೆ ಮಾಡಿ. ಈ 3 ತತ್ವಗಳು ಕೇಳೋಕೆ ತುಂಬಾ ಸಿಂಪಲ್ ಅನ್ಸ್ಬೋದು, ಆದ್ರೆ ಇದನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಪ್ರಾಕ್ಟೀಸ್ ಮಾಡೋದಿದೆಯಲ್ಲ, ಅದೇ ನಿಜವಾದ ಚಾಲೆಂಜ್. ಹಾಗಾದ್ರೆ ಒಂದು ಸಣ್ಣ ಪ್ರಯತ್ನ ಮಾಡೋಣವೇ? ಇವತ್ತು ನಾವು ಮೊದಲು ಯಾರ ದೃಷ್ಟಿಕೋನವನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಮನೆಯಲ್ಲೋ, ಆಫೀಸ್ನಲ್ಲೋ. ಒಮ್ಮೆ ಯೋಚಿಸಿ.